ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನ್ ನಿಮ್ಮ ಡಾರ್ಲಿಂಗ್ ದಾನು. ಒಂದು ಪ್ರೋಮೋ ಕಟ್ ಮಾಡಿದ್ದಾರೆ. ಆ ಪ್ರೋಮೋದಲ್ಲಿ ಖಂಡಿತವಾಗ್ಲು ಕ್ಯೂಟ್ ಆಗಿದೆ ಪ್ರೋಮೋ ಅಂತ. ಅದಕ್ಕೆ ಒಳ್ಳೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸೆಟ್ ಮಾಡಿ ಬಿಟ್ಟಿದ್ದಾರೆ. ಗಿಲ್ಲಿ ಕಾವ್ಯರ ಬಗ್ಗೆ ಒಂದು ಯಾವ ಟ್ಯಾಗ್ ಲೈನ್ ಕೊಟ್ಟಿದ್ದಾರೆ ಅಂದ್ರೆ, ಹಾರ್ಟ್ ಬ್ರೇಕ್ ಆದ್ರೂ ತಡ್ಕೋಬಹುದು, ಇವ್ರ ಫ್ರೆಂಡ್ಶಿಪ್ ಬ್ರೇಕ್ ಆದ್ರೆ ತಡ್ಕೊಳಕ್ ಆಗಲ್ಲ ಅಂತೆಲ್ಲ ಟ್ಯಾಗ್ ಲೈನ್ ಕೊಟ್ಟಿದ್ದಾರೆ. ಖಂಡಿತಲೂ ತುಂಬಾ ಕ್ಯೂಟ್ ಆಗಿದೆ, ಚೆನ್ನಾಗಿದೆ. ಇವರ ಫ್ರೆಂಡ್ಶಿಪ್ ತುಂಬಾ ಜನ ಹೊರಗಡೆ ಲೈಕ್ ಮಾಡ್ತಾ ಇದಾರೆ. ಇವ್ರು ಚೆನ್ನಾಗಿರ್ಲಿ, ಇವ್ರ ಫ್ರೆಂಡ್ಶಿಪ್ ಇರ್ಲಿ, ನೋಡಕ್ಕೆ ಮುದ್ದಾಗಿದೆ, ಖುಷಿ ಖುಷಿ ಆಗುತ್ತೆ, ನೋಡಕ್ಕೆ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾ ಇದಾರೆ. ಆಕ್ಚುಲಿ ತುಂಬಾ ಜನ ಲಾಸ್ಟ್ ಅಲ್ಲಿ ಆರ್ಗ್ಯುಮೆಂಟ್ ಆಗಿತ್ತು, ಇವರೆಲ್ಲ ಸಪರೇಟ್ ಆಗಿದ್ದು, ಇಬ್ರು ಮಾತಾಡಲ್ಲ ಅಂತೆಲ್ಲ ಹೇಳ್ತಿದ್ರು. ನಾನು ಆಲ್ರೆಡಿ ಲೈವ್ ಅಪ್ಡೇಟ್ ಕೊಡ್ಬೇಕಾದ್ರೆ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೆ ಮಾತಾಡ್ತಾ ಇದಾರೆ ಅಂತ. ಮನಸ್ತಾಪ ಕೂಡ ಬಂದಿತ್ತು, ಬಟ್ ಅದನ್ನ ಇಬ್ರು ಕಟ್ ಮಾಡ್ಕೊಂಡು ಈಗ ಮತ್ತೆ ಮಾತಾಡ್ತಾರಾ ಇಲ್ವಾ ಅಂತ ಡೌಟ್ ಮೇಲೆ ಪ್ರೋಮೋ ಕಟ್ ಮಾಡಿದ್ದಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಪ್ರೋಮೋದಲ್ಲಿ ತುಂಬಾ ಕ್ಯೂಟ್ ಬಂದಿದೆ. ಆ ಪ್ರೋಮೋ ಬಗ್ಗೆ ಮಾತಾಡೋಣ. ನಮ್ಮ ಗಿಲ್ಲಿ ನಟ ಯಾವ ರೀತಿಯ ಕಾವ್ಯನ ಏನು ಮೋಡಿ ಮಾಡ್ತಾನೆ, ಯಾವ ರೀತಿ ಎಲ್ಲ ಒಪ್ಪಿಸ್ತಾನೆ, ಯಾವ ರೀತಿ ಎಲ್ಲ ಒಂದು ಕನ್ವಿನ್ಸಿಂಗ್ ಮಾಡ್ತಾನೆ ಅನ್ನಿದೆಯಲ್ಲ, ಆ ಕನ್ವಿನ್ಸಿಂಗ್ ಮಾತುಗಳು ಯಾರು ಬೇಕಾದ್ರೂ ಕರಗ್ಬೋದು. ಆ ರೀತಿ ಇದೆ. ಪ್ರೋಮೋ ಬಗ್ಗೆ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ಮಾಡ್ತೀರಾ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರೋಮೋದಲ್ಲಿ ಏನೇನಂದ್ರೆ, ಯಾಕೆ ಬೇಜಾರಾಗಿ ಕುತ್ಕೊಂಡಿ ಅಂತ ನಮ್ಮ ಗಿಲ್ಲಿ ಅವ್ರು ಕೇಳ್ತಾರೆ. ಆ ಕೇಳ್ದ್ಮೇಲೆ ಏನಾಗುತ್ತೆ ಅಂದ್ರೆ, ಮಾತಾಡಲ್ಲ ಅಂತ ಹೇಳಿದ್ರು ನೀನೇ ತಾನೇ ಅಂತ ಆರ್ಗ್ಯುಮೆಂಟ್ ಮಾಡ್ತಾರೆ. ಅದರಲ್ಲಿ ಲಾಸ್ಟ್ ಡೇ ಅಲ್ಲಿ ಮಾತಾಡಿರೋ ಒಂದು ವಿಷಯನ ಹಾಕ್ತಾರೆ ಅದ್ರ ಮಧ್ಯದಲ್ಲಿ. ಏನಂತ ಅಂದ್ರೆ, ನನ್ನನ್ನು ರೇಗಿಸ್ಬೇಡ ಅಂತ ಅಂದಾಗ, ಸರಿ ರೇಗಿಸಲ್ಲ ನಾನು ಮಾತಾಡಲ್ಲ ಬಿಡು ಅಂತ ಅಂತಾರೆ. ಸ್ವಾಭಿಮಾನಕ್ಕೆ ಧಕ್ಕ ತಿರಬೇಡ ಅಂತ ಮಾತು ಏನ್ ಮಾಡಿದೀನಿ ಅಂತೆಲ್ಲ ಕಾವ್ಯ ಅವ್ರು ಕೇಳಿದಾಗ ಕಂಪ್ಲೀಟ್ ಆಗಿ ಒಂದು ಡೈಲಾಗ್ ಹೊಳುತ್ತೆ ನಮ್ಮ ಗಿಲ್ಲಿ. ಯಾಕೆ ಅಂದ್ರೆ ಅದು ತೋರಿಸಿಲ್ಲ ನಮ್ಗೆ, ನೈಟ್ ಎಪಿಸೋಡ್ ಕೂಡ ತೋರಿಸಿಲ್ಲ. ಇವತ್ತು ಎಪಿಸೋಡ್ ಮಾತ್ರ ಗಿಲ್ಲಿ ಕಾವ್ಯ ತುಂಬಾ ಕ್ಯೂಟ್ ಆಗಿರುತ್ತೆ. ಖಂಡಿತವಾಗ್ಲೂ ಎಪಿಸೋಡ್ ನೋಡಿ. ಗಿಲ್ಲಿ ಕಾವ್ಯ ಫ್ಯಾನ್ಸ್ ಯಾರಿದ್ರ ಅವರು. ಇನ್ನು ಮುಖ್ಯವಾಗಿ ಏನಂದ್ರೆ, ಈ ಮನೆಗಿರೋ ಎಲ್ಲರೂ ರೇಗಿಸ್ತಾರೆ, ಮನೇಲಿರೋ ಎಲ್ಲರೂ ನಿನ್ನ ಅಂತಾರೆ, ಮನೇಲಿ ಎಲ್ಲರೂ ಬೈತಾರೆ, ಅವಾಗ ನಿನ್ ಏನು ಅನ್ಸಲ್ಲ. ನಾನ್ ಮಾತ್ರ ಒಂದ್ ಮಾತಂದ್ರೆ ನಿನ್ ಯಾಕೆ ಈ ತರ ಫೀಲ್ ಆಗ್ತೀಯ ಅಂತ ನಮ್ಮ ಕಾವ್ಯ ಕೇಳಿದಾಗ ಒಂದ್ ಡೈಲಾಗ್ ಹೊಳಿತಾನೆ ಗುರು. ಏನಂತ ಗೊತ್ತಾ, ಊರಿನಲ್ಲಿ ಎಲ್ಲರೂ ಬೈತಾರೆ, ಊರಿನವ್ರು ಬೈಯೋದ್ ಬೇರೆ, ನಮ್ಮ ಮನೆಯವ್ರು ಬೈಯೋದ್ ಬೇರೆ ಅಂತ. ನೀವು ನಮ್ಮ ಮನೆಯವರು ಅಂತೆಲ್ಲ ಡೈಲಾಗ್ ಹೊಳಿತಾನೆ. ಗಿಲ್ಲಿಯ ಸಖತ್ತ ಕ್ಯೂಟ್ ಆಗಿರುತ್ತೆ. ಯಾಕಂದ್ರೆ ಎಲ್ಲರೂ ಬೈಯೋದ್ ಬೇರೆ, ನೀವು ಬೈಯೋದ್ ಬೇರೆ ನನಗೆ. ಅವರೆಲ್ಲ ಊರಲ್ಲೆಲ್ಲ ಬೈತಾರೆ, ಹಂಗಂತ ಮನೆಯವ್ರು ಬೈದ್ರೆ ಹೆಂಗಿರುತ್ತೆ ಹೇಳು ಅಂತ ಡೈಲಾಗ್ ಹೊಳಿತಾನೆ. ಆ ಡೈಲಾಗ್ಗೆ ನಮ್ಮ ಕಾವ್ಯ ಮಾತು ಬರಲ್ಲ ಮರೆ, ತಲೆ ತಗ್ಸ್ಕೊಂಡು ಕುತ್ಕೊಂತಾರೆ. ಆ ರೀತಿ ಎಲ್ಲ ಡೈಲಾಗ್ ಇದೆ. ಮತ್ತೆ ಪ್ರೋಮೋದಲ್ಲಿ ಏನಾಗಿದೆ ಅಂದ್ರೆ, ಇನ್ಮೇಲೆ ಮಾತಾಡ್ಸ್ಬೇಡವಾ ಬೇಡವಾ ಅಂದ್ರೆ, ಮಾತಾಡ್ಸು ರೇಗಿಸ್ಬೇಡ ಅಂತಾರೆ. ಇನ್ನೊಂದ್ಸಲ ಲಾಸ್ಟ್ ಟೈಮ್ ಕೇಳ್ತೀನಿ ಹೇಳು, ಮಾತಾಡ್ಸ್ಬೇಕಾ ಬೇಡವಾ ಅಂದ್ರೆ, ಮಾತಾಡ್ಸು ರೇಗಿಸ್ಬೇಡ ಅಂತ ಹೇಳ್ತಾರೆ. ಬಟ್ ಈ ಪ್ರೋಮೋದಲ್ಲಿ ಏನಂದ್ರೆ, ಸಬ್ಸ್ಕ್ರೈಬರ್ ಎದ್ದು ಹೋಗ್ತಾರೆ ಅಂತದ್ದೇನು ತಿಳ್ಕೊಬೇಡಿ. ನೀಟಾಗಿ ಮಾತಾಡ್ತಾ ಇದಾರೆ, ತುಂಬಾ ಚೆನ್ನಾಗಿ ಕ್ಯೂಟ್ ಆಗಿ ಮಾತಾಡ್ತಾ ಇದಾರೆ ಲೈವ್ ಅಲ್ಲಿ ನೋಡಿದಾಗ. ಈ ಪ್ರೋಮೋದ ತೋರ್ಸಂಗೆ ಅವರೇ ಸಪರೇಟ್ ಆಗಿಲ್ಲ, ಜಗಳ ಆಗಿಲ್ಲ, ಇಲ್ಲಿಗೆ ಕೊನೆ ಅಂತ ಮಾಡ್ಕೊಂಡಿಲ್ಲ, ಏನು ಆಗಿಲ್ಲ. ಕ್ಲೀನ್ ಆಗಿ, ನೀಟಾಗಿ, ಸ್ವೀಟ್ ಆಗಿ, ಕ್ಯೂಟ್ ಆಗಿ ಎಲ್ಲ ಮಾತಾಡ್ತಾ ಇದಾರೆ. ಜೋಡಿ ಆಗಿದ್ದಾರೆ. ಮತ್ತೆ ಒಂಥರ ಇವರಿಬ್ರು ದೂರ ಆದಾಗ ಒಂಥರ ಖುಷಿನೇ ಇತ್ತು. ಯಾಕಂದ್ರೆ ಇವರು ಒಂದು ಆರ್ಗ್ಯುಮೆಂಟ್, ಇವರು ಒಂದು ಕ್ಯೂಟ್ನೆಸ್, ಇವರು ಮಾತಾಡ್ತಾ ಇರೋದು ನೋಡಕ್ಕೆ ಸ್ವಲ್ಪ ನೋವಾಗ್ತಾ ಇದ್ರು, ಒಂಥರ ಚೆನ್ನಾಗಿತ್ತು. ಬಟ್ ಈಗ ಮಾತಾಡ್ತಾ ಇದ್ರೆ ಇನ್ನೂ ಚೆನ್ನಾಗಿದೆ. ಯಾಕೆ ಅಂದ್ರೆ ಇವ್ರ ಜೋಡಿನ ತುಂಬಾ ಹೊರಗಡೆ ಇಷ್ಟಪಡೋರು ತುಂಬಾ ಜನ ಇದಾರೆ. ಯಾಕಂದ್ರೆ ಕೆಲವು ಜೋಡಿಗಳನ್ನ ನೋಡಕ್ಕಾಗಲ್ಲ, ಕ್ರಿಂಜ್ ಅನ್ಸುತ್ತೆ. ಬಟ್ ಇವ್ರ ಜೋಡಿ ನೋಡಿದಾಗ ಕ್ಯೂಟ್ ಅನ್ಸುತ್ತೆ. ಕ್ರಿಂಜ್ಗೂ ಕ್ಯೂಟ್ಗೂ ತುಂಬಾ ವ್ಯತ್ಯಾಸ ಇದೆ. ಅದು ಗಿಲ್ಲಿ ಮತ್ತು ಕಾವ್ಯ ಇಬ್ರು ಕಾಪಾಡ್ಕೊಂಡ್ ಬಂದಿರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಓವರ್ ಆಗಿ ಕಾವ್ಯನೂ ಆತರ ಮಾಡಲ್ಲ, ಅದೇ ರೀತಿಯಾಗಿ ಗಿಲ್ಲಿ ಒಂದ್ ವೇಳೆ ಓವರ್ ಮಾಡಿದ್ರು ಕಾವ್ಯ ಅದನ್ನ ಕಂಟ್ರೋಲ್ ಮಾಡ್ತಾರೆ. ದಟ್ಸ್ ದ ಕ್ಯೂಟ್ ಜೋಡಿ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಕ್ಯೂಟ್ ಜೋಡಿ ಇಷ್ಟ ಪಡ್ತಾರೆ ಜನ ಅಂದ್ರೆ, ಅವ್ರ ಬಗ್ಗೆನೇ ಒಂದು ಪ್ರೋಮೋ ಕಟ್ ಮಾಡಿದ್ದಾರೆ, ಅವ್ರ ಬಗ್ಗೆ ಒಂದು ಪ್ರೋಮೋ ಹಾಕಿದ್ದಾರೆ ಅಂದ್ರೆ ಎಕ್ಸ್ಪೆಕ್ಟೇಷನ್ ಯಾವ ರೀತಿ ಇದೆ ಜನಗಳಲ್ಲಿ. ಯಾಕಂದ್ರೆ ಅವರು ಕೂಡ ಪ್ರೋಮೋ ಕಟ್ ಮಾಡ್ಬೇಕಾದ್ರೆ ಒಂದು ಸೋಷಿಯಲ್ ಮೀಡಿಯಾ ಅಬ್ಸರ್ವೇಷನ್ಸ್ ಆಗಿರ್ಬೋದು, ಒಂದು ಟ್ವಿಟರ್ ಟ್ರೆಂಡ್ ಆಗಿರ್ಬೋದು, ಎಲ್ಲಾನು ಅಬ್ಸರ್ವ್ ಮಾಡಿ ಅವ್ರು ಕೂಡ ಕಟ್ ಮಾಡಬಹುದು. ಒಂದೊಂದು ಖುಷಿ ಕೊಡ್ತು ಈ ಪ್ರೋಮೋ ಕಟ್ ಮಾಡಿರೋದಕ್ಕೆ. ಕಾರಣ ಏನ್ ಗೊತ್ತಾ, ದಿನಾಲು ಜಗಳ 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 ಪ್ರೋಮ್ಗಳು ನೋಡಿ 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 ಸಾಕಾಗಿತ್ತು. ಇವತ್ತೊಂದು ಒಳ್ಳೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕಿ ಇನ್ನೂ ಚೆನ್ನಾಗಿ ಕಟ್ ಮಾಡಬಹುದಾಗಿತ್ತು. ಬಟ್ ಇರ್ಲಿ, ಸದ್ಯ ಫ್ರೆಂಡ್ಶಿಪ್ ಅಂತ ಹಾಕಿದ್ರೆ ಅವ್ರು ಕೂಡ ಲವ್ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಮೆನ್ಷನ್ ಮಾಡೋದು ಕೂಡ ಬೇಡ. ಯಾಕಂದ್ರೆ ಅವ್ರು ಫ್ರೆಂಡ್ಶಿಪ್ ಆಗೇ ಇದಾರೆ, ಫ್ರೆಂಡ್ಶಿಪ್ ಅಂತಾನೆ ಹೇಳ್ಕೊಂಡು ಮುಂದೆ ಸಾಕ್ತಿದ್ರೆ. ಈ ಫ್ರೆಂಡ್ಶಿಪ್ ಇನ್ನೂ ಕಂಟಿನ್ಯೂ ಆಗ್ಲಿ, ನಮ್ಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ಲಿ, ಎಲ್ಲರಿಗೂ ಒಳ್ಳೆ ಸಂದೇಶ ಕೊಡ್ಲಿ ಅಂತ ಬಯಸೋಣ. ಫ್ರೆಂಡ್ಶಿಪ್ ಅಲ್ಲಿ ಕಾಮನ್ ಆಗಿ ಜಗಳ ಬರ್ತಾ ಇರ್ತಾವೆ, ಹೋಗಿರ್ತವೆ. ಬಟ್ ನಿಮ್ ಜೋಡಿ ಚೆನ್ನಾಗಿದೆ, ಮುಂದಿರಲ್ಲ ಅಂತ ಹೇಳ್ತಾ ಇದ್ರೆ ತುಂಬಾ ಫ್ಯಾನ್ಸ್. ಇಲ್ಲಿ ಯಾರು ಪರ್ಸನಲ್ ಆಗಿ ಕಮೆಂಟ್ ಎಲ್ಲ ಮಾಡಕ್ ಹೋಗ್ಬೇಡಿ. ಇಲ್ಲಿ ಕಾವ್ಯ ಫ್ಯಾನ್ಸ್ ಗಿಲ್ಲಿಗೆ ಏನು ಮಾಡಲ್ಲ ಬಿಟ್ಬಿಡಿ. ಬಟ್ ಗಿಲ್ಲಿ ಫ್ಯಾನ್ಸ್ ಕಾವ್ಯಗೆ ತುಂಬಾ ಕಮೆಂಟ್ಸ್ ಮಾಡ್ತಾ ಇರ್ತಾರೆ, ಮೋಸ ಮಾಡಿದಾಳೆ, ಆಮೇಲೆ ಅವಕಾಶವಾದಿ, ಅಪರ್ಚುನಿಸ್ಟ್, ಇನ್ನೂ ಏನೆಲ್ಲ ಮಾತಾಡ್ತಾರೆ. ಬಟ್ ಕಾವ್ಯ ಅವರು ಗಿಲ್ಲಿಗೆ ಒಂದು ಒಳ್ಳೊಳ್ಳೆ ಸಂದೇಶಗಳೆಲ್ಲ ಕೊಟ್ಟಿದ್ದಾರೆ.
ಇವತ್ತು ಎಪಿಸೋಡ್ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಕಂಪ್ಲೀಟ್ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಯಾವ್ದೋ ಒಂದು ನಿರ್ಧಾರ ತಗೋಬೇಕಾದ್ರೆ ಆ ರೀತಿ ತಗೋಬೇಡ ಗಿಲ್ಲಿ, ಅದು ತುಂಬಾ ರಾಂಗ್ ಆಗುತ್ತೆ ಅಂತ ಹೇಳಿ ಅಂತ ಸಜೆಷನ್ ಕೂಡ ಕೊಟ್ಟಿದ್ದಾಳೆ ಕಾವ್ಯ ಅವರು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನಾನು ಲೈವ್ ಅಪ್ಡೇಟ್ ಅಲ್ಲಿ ಬೇಕಾದ್ರೆ ಹೋಗಿ ಮಾತಾಡಿ ಗಿಲ್ಲಿ ಸಖತ್ ಕ್ಲಾಸ್ ತಗೊಂಡಿದ್ದ ಕಾವ್ಯ ಅಂತ ಒಂದು ವಿಡಿಯೋ ಮಾಡಿದೀನಿ. ಆ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳಿದೀನಿ ಏನಂತ. ಈ ಪ್ರೋಮೋ ಮಾತ್ರ ಸಖತ್ ಖುಷಿ ಕೊಟ್ಟಿರುತ್ತೆ ತುಂಬಾ ಜನಕ್ಕೆ. ಮತ್ತೆ ಯಾರಿಗೆಲ್ಲ ಖುಷಿ ಕೊಡ್ತಂತೆಲ್ಲ ಕಮೆಂಟ್ ಮಾಡಿ. ಒಂದಂತೂ ಸತ್ಯ, ನಮ್ಮ ಗಿಲ್ಲಿ ಮಾತಿನ ಮಲ್ಲ ಅಂತ ಹೇಳ್ಬೋದು. ಆ ಮಾತಿನ ಮಲ್ಲನಿಗೆ ನಮ್ಮ ಕಾವ್ಯ ಸೈಲೆಂಟ್ ಆಗೋದು, ಅವ್ರ ಮಾತು ಕೇಳೋದು, ಅವ್ರ ಮಾತಿಗೆ ಸೈ ಅನ್ನೋದ್ರಲ್ಲಿ ದಾಟಲ್ಲ ಅಂತ ಅನ್ಸುತ್ತೆ. ಆ ರೀತಿ ಎಲ್ಲ ಮಾತಾಡ್ತಾ ಇದ್ದಾರೆ ನಮ್ಮ ಗಿಲ್ಲಿ. ಸಖತ್ತಾಗಿದೆ ಪ್ರೋಮೋ. ಮತ್ತೆ ನಿಮ್ಗೆಲ್ಲ ಪ್ರೋಮೋ ನೋಡಿದಾಗ ಏನ್ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.